ಯಾರವರು? ಯಾರಂದ್ರೆ ಇದು ನಮ್ ಗುಬ್ಬಚ್ಚಿ. ಯಾರದು? ಏಜಿಗೆ ಬಂದಾಗ ಅದು ಎಲ್ಲಾರು ಚಲೋ ಅದಾನಂತ ಯಾರು ಅಂತಾರ ಬಿಡು, ಎಲ್ಲರೂ ಉಡಾಳ ಅಂತಾರ. ಆದ್ರೆ ಮದುವೆಗಿನ ಗೊತ್ತೈತಿ ಅವ ಚಲೋ ಅದ. ಅಷ್ಟು ಚಂದ ನಾ ಕಾಲೇಜ್ಗೆ ಹೋಗಿದ್ದೆ, ರೆಡಿಯಾಗಿ ಕೂತಿರ್ತಿತ್ತಲ್ಲಿ, ರೆಡಿಯಾಗಿ ನೋಡ್ಕೋತ. ಸೇಯಿಂಗ್ ಎಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಮಾಡ್ಬೇಕಂತ ಡಿಸೈಡ್ ಆಗಿವಿ. ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ನಿಮ್ಮ ಪಪ್ಪ ಇಂಥದ್ದು ಹೇಳ್ಕೊಟ್ ನಾನು ನಿನಗೆ ಕ್ವಾರ್ಟರ್ ಅಂದ್ರೆ ದಾರು ನೋಡವ ಮಗಳ. ಈಗ ಒಂದು ಸ್ವಲ್ಪ ನಿಚ್ಚಳಾಗೈತೆ ನೋಡ್ರಿ ಕಿವಿ ಸ್ವಚ್ಛ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೆಂಗದಿರಿ ಗೈಸ್? ಒಂದು 2 ದಿನ ಸ್ಕಿಪ್ ಆಯ್ತು, ಲಾಗ್ ಬಿಡೋಕ್ಕಾಗಲಿಲ್ಲ, 1-2 ದಿನ ಡಿಲೇ ಆಯಿತು. ದೀಪನ್ ಕಿವಿ ಅವತ್ತು ಹಾಸ್ಪಿಟ್ಲ್ ಹೋದ ದಿನ ಒಂದು ಸ್ವಲ್ಪ ಕಮ್ಮಿ ಆಗಿತ್ತಂತ, ಮತ್ತು ವಾಪಸ್ ಜಾಸ್ತಿ ಆಗಿಬಿಟ್ಟೈತಿ, ಅದಕ್ಕೆ ಕೇರ್ಲೆಸ್ ಮಾಡಬಾರ್ದಂತ ಇವತ್ತು ಹೊಂಟಿವಿ. ಅವತ್ತು ಹೋದ್ವಿ, ನೆಕ್ಸ್ಟ್ ಡೇ ಹೋದ್ವಿ, ಗದ್ಲಿತ್ತು, ಮತ್ತು ನಿನ್ನೆ ನೈಟ್ ಹೋಗಿದ್ವಿ, ಮತ್ತೆ ಗದ್ಲಿತ್ತು. ಇವತ್ತು ಬೆಳಗ್ಗೆನೇ ಹೋಗಿ ಕುಂತು ಬಿಡೋ, ಎಷ್ಟೊತ್ತಾದರೂ ಆಗಲಿ ಇವತ್ತು ತೋರಿಸ್ಕೊಂಡೇ ಬರೋಮಂತ ಡಿಸೈಡ್ ಮಾಡಿ. ಅದ್ರ ಸಂಬಂಧ ಲೇಟ್ ಆಗುತ್ತಂತ ನಾವು ವಾಪಸ್ ಬರಾಕತ್ ಬಿಟ್ಟಿದ್ವಿ ಬಿಟ್ಟು. ಆದರೆ ಇವತ್ತು ಏನರ ಅಡ್ಜಸ್ಟ್ ಮಾಡಿ ಹೆಂಗಾರ ಮ್ಯಾನೇಜ್ ಮಾಡಿ ಇವತ್ತು ತೋರಿಸ್ಕೊಂಡೆ ಬರೋಣ. ಇಷ್ಟು ದಿನ ಅಡ್ಡಾಡಿ ಎಲ್ಲಿ ಕ್ಯಾಮ್ರಾ ಐತೆ ಅಲ್ಲಿ ನೋಡ್ತೀನಿ. ತಾಸು ಆಯ್ತು ನಾವು ಬಂದು. ಪ್ರೇಮಕ್ಕೆ ಸ್ವಲ್ಪ ಕೆಲಸ ಐತೆ ಅಂತ ಹಂಗೆ ಹೋದ. ನೈಟಿ ಪ್ರೇಮ ತಂದಿದ್ದು ನೋಡ್ರಿ, ಚಂದ ಐತಿ. ಕಲರ್ ಇಷ್ಟ ಆಗ್ಯಾವ ನನಗೆ. ಅದೇ ಸುಂತಾ ಕಮಾನಿ ಹೊಲ್ಯಾಕ್ತಿದ್ಲಲ್ಲ ಅವೇ ನೋಡ್ರಿ. ಮತ್ತು ಕಿವಿ ತೋರ್ಸ್ಕೊಂಬರಕ್ಕೆ ಹೋಗಿದ್ವಲ್ಲ, ಎಲ್ಲ ಒಬ್ರು ಕಮೆಂಟ್ ಮಾಡಿದ್ರು, ಅದನ್ನು ಮಷಿನ್ ಹಾಕಿ ಅದನ್ನೆಲ್ಲ ಸ್ವಚ್ಛ ಮಾಡ್ತಾರಕ್ಕ ಅವರು, ಏನೋ ನೋವಾಗೋದಿಲ್ಲ ಅಂತಂದಿದ್ರಿ. ಹೌದು, ಮಷಿನ್ ಹಾಕಿದ್ರು, ಮಷಿನ್ ಒಂದು ಬಂದ್ಬಿಟ್ಟವು ನೋಡ್ರಿ, ಎಷ್ಟು ಮುಂದುವರೆದ್ಬಿಟ್ಟೈತೆ ಅಂದ್ರೆ. ಹೌದೌದು. ಈಗ ಒಂದು ಸ್ವಲ್ಪ ನಿಚ್ಚಳಾಗೈತೆ ನೋಡ್ರಿ ಕಿವಿ ಸ್ವಚ್ಛ ಮಾಡೋಣ. ಭಾಳ ಮಸ್ತ್ ಆಗೈತೆ ಕಿವಿ ಈಗ, ಎಲ್ಲ ಮೊದಲಿನ ಥರ ಕೇಳಿಸ್ತೈತೆ ನನಗೆ. ಸ್ವಲ್ಪ ಸೌಂಡ್ ಆದ್ರೆ ಕೇಳಿಸ್ತೈತಿ, ಎಷ್ಟು ದೂರ ನಿಂತು ಮಾತಾಡಿದ್ರೆ ಅವ್ರು ಏನಂತಾರ ಅಂತ ಭಾಳ ಚುರುಕದ ನನ್ನ ಕಿವಿ. ಓಕೆ, ಎಲ್ಲ ಆರಾಮಾಗೈತೆ ನೋಡ್ರಿ. ಮನೆ ಕೇಳಾಕತ್ತೀರಿ ಅಕ್ಕ ಕಿವಿ ಬ್ಯಾನಿ ಹೋತೇನಿಲ್ಲ ಹೇಳ್ರಿ ಅಂತ. ಇವತ್ತು ಹೋಯ್ತು ನೋಡ್ರಿ, ಕಡಿಮೆ ಆಯ್ತು ಇವತ್ತು. ಫ್ರೆಶ್ ಆಗ್ಯಾನ ನೋಡ್ರಿ. ಆಯ್ ಆಯ್ ಮಾಡಪ್ಪ. ಹಾಂ ಎಲ್ಲರಿಗೂ. ಹಾರ ಹಾಕಿಂದ ಒಂದು ಮನೆಗೆ ಒಂದು ಸ್ವಲ್ಪ ಕಳ ಬಂದೈತೆ ನೋಡ್ರಿ. ಯಾಕ ಕಾಫಿ ಮಾಡ್ಕೊಡ್ಲಾ? ಓಕೆ, ತಗೋ ಹಿಡ್ಕೊ. ವೆಲ್ಕಮ್ ಬ್ಯಾಕ್ ಗೈಸ್. ಯಾಕಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ, ಇದು ಪಾಪು ಇಟ್ಕೊಂಡು ಕೆಲಸ ಇಟ್ಕೊಂಡು ಹಿಂಗೆ ಡೈಲಿ ವಿಡಿಯೋ ಮಾಡೋದು ಭಾಳ ಕಷ್ಟ ಐತಿ. ಡೈಲಿ ಒಂದು 6 ದಿನ ಹಾಕಿದ್ವಲ್ಲ ಕಂಟಿನ್ಯೂ, 6 ದಿನ ಬಾರಿ ಹಾಕಿದ್ವಿ. ಹಂಗೆ ಹಾಕ್ಬೇಕಂದ್ವಿ, ಹಂಗೆ ನಡ್ವರ್ಕ ಒಂದು ಸ್ವಲ್ಪ ಗ್ಯಾಪ್ ಇರಲಿ, ಹಾಕ್ತಿರ್ತೀವಿ, ಆದಷ್ಟು ಜಲ್ದಿನೇ ಹಾಕ್ತಿರ್ತೀವಿ, ಲೇಟ್ ಮಾಡಲ್ಲ. ಎಲ್ಲರೂ ಏನು ಮಾಡಾಕತ್ತೀರಿ? ಎಲ್ಲರೂ ಲಾಗು ಮಾಡಿಲ್ಲ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಬಿಡ್ರಿ. ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿರುತ್ತೆ, ಯಾಕಿಂದ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿರುತ್ತೆ ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರ್ತಾವೆ, ಅದಕ್ಕೆ ಮಾಡಿರಲ್ಲ ಅಷ್ಟೇ. ಫ್ರೀ ಟೈಮ್ ಒಳಗೆ ಇದು ಮಾಡ್ಕೋತೀವಿ. ಈಗ ದೀಪ ಚೌಳಿಕಾಯಿ ಮಾಡಕತ್ತಾಳ, ಮೆಂತ್ಯ ಪಲ್ಯ ಮಾಡಕತ್ತಾಳ. ಮೆಂತ್ಯ ಪಲ್ಯ ತಂದೀನಿ, ನಾನೇ ತಂದೀನಿ ಮೆಂತ್ಯ ಪಲ್ಯ, ನಾನೇ ತಂದೀನಿ ಚೌಳಿಕಾಯಿ, ನಾನೇ ಮಾಡೀನಿ ಎಲ್ಲ. ಏನಂತೀನಿ, ಅಡಿಗೆನೂ ನೀನೇ ಮಾಡ್ಬಿಡು. ಮಾಡಿಲ್ಲ ನೀವು ಮೊನ್ನೆ ಇದು ಮಾಡ್ಕೊಟ್ಟಿನಿ ಪಲಾವ್. ಹೆಂಗದ ನೋಡ, ಮಾಡಿದ್ದು ಹೇಳ್ಬೇಕಲ್ಲಿ. ನೀ ಹೇಳಿಲ್ಲ ಅಂದ್ರು ನಾ ಹೇಳ್ತೀನಿ ಅಲ್ಲಿ. ಹಂಗಲ್ಲ ಇಲ್ಲಿ ನಾ ಹೇಳ್ತೀನಿ. ನೈಟಿ ಹೆಂಗೆ ಕಾಣಾಕತ್ತೈತಿ ನೋಡಿ ನಿನ್ನೆ. ನೈಂಟಿ ಹಾಕೋತೇನು? ಒಂದು ಕ್ವಾಟ್ರ್ ಹೊಡಿತೇನು ದೀಪ? ದೀಪ ಹೊಡ್ತೀನಿ, ಒಂದು ಕ್ವಾಟ್ರ್ ಹೊಡ್ಲಿ ಅಣ್ಣ? ಬೇಡ. ಏನು ಒಂದು ಕ್ವಾಟ್ರ್ ಅಂದ್ರೆ ಹಾಗೆ ಅಂದಿ? ಸುಮ್ಮನೆ 1 ಕ್ವಾರ್ಟರ್ ಅಂದ್ರೆ ಏನು?
ದಾರು ನಿನಗೆ ಹೆಂಗೆ ಗೊತ್ತಾದ ಕ್ವಾರ್ಟರ್ ಅಂದ್ರೆ ದಾರು ಅಂತ? ನಮ್ಮ ಪಪ್ಪ ಕುಡಿತಿದ್ದಿಲ್ಲ ಏನು? ನಿಮ್ಮ ಪಪ್ಪ ಇಂಥದ್ದು ಹೇಳ್ಕೊಟ್ಟು ನಾನು ನಿನಗೆ ಕ್ವಾರ್ಟರ್ ಅಂದ್ರೆ ದಾರು ನೋಡವ ಮಗಳ. ನಿನಗೆ ಹೆಂಗ್ ಗೊತ್ತಾಯ್ತು ಹೇಳಪ್ಪ? ನನಗ ನಮ್ಮ ದೋಸ್ತರು ಕುಡಿತಾರ ಗೊತ್ತಾಗಿದೆ ನಾನು. ನಿಮ್ ದೋಸ್ತರು ಹೇಳ್ಕೊಟ್ರ ಕ್ವಾರ್ಟರ್ ಅಂತ? ಹೌದು ಹೇಳ್ಕೊಟ್ರ. ಕುಡುಕರು ದೇಶದ ಏನ ಅಂತಾರಲ್ಲ ಹಂಗದು. ಕುಡುಕರು ದೇಶಕ್ಕೆ ಏನ ಅಂತ ಒಂದು ಸಾಂಗ್ ಐತಿ ನೋಡು ಹಂಗ. ನಿನಗೆ ಹೆಂಗ್ ಗೊತ್ತಾತು ಕ್ವಾರ್ಟರ್ ಅಂದ್ರೆ ದಾರು ಅಂತ ಹೆಂಗ್ ಗೊತ್ತಾತ ಅಷ್ಟೇ ಹೇಳಿ ಚಂದ. ನೀನೇ ಕರ್ಸಿನು ಅಂತ ಹಿಂಗೆ ಹೇಳಿ ಬೇಸಿಟ್ಟು ಯಾರ ಕಡೆ ನಾನೇ ಕಲ್ಸಿನಂತ. ಇದು ಆರಾಗ ಒಂದು ಕಲ್ ತರ್ಸಿವಿ. ಇದು ತಿಕ್ಕ ನೀವು ಬಾದಾಮಿ ತೇದ ಹಾಕಿರಿ ಅಂತ ಅಂದಿದ್ರಲ್ಲ ಅದಕ್ಕೆ ಇಲ್ಲಿ ಕಲ್ ಸಿಗಲ್ಲ. ಇದನ್ನ ತರ್ಸಿ ಒಂದು 2 ದಿನ. ಎಷ್ಟು ದಿನ ಆಯ್ತು ಹಾಕಾಕತ್ತ? 2 ದಿನ 3 ದಿನ ಆಯ್ತು ಹಾಕಾಕತ್ತಾಳ ಬಾದಾಮಿ. ಕಲ್ಲು ಇರ್ಲಾರ್ದಕ್ಕ ಸುಮ್ಮ ಬಿಡು. ಈಗ 2-3 ತಿಂಗಳು ಆಗೈತಲ್ಲ ಬಿಡ್ಬೇಕಂತ ಬಿಟ್ವಿ. ಅದು ಹಂಗೆ ಬಿಟ್ವಿ. ವಾಪಸ್ ಈಗ ಸ್ಟಾರ್ಟ್ ಮಾಡಿ ಈಗ ಹಾಕ್ತೀವಿ ಡೈಲಿ ಕಂಟಿನ್ಯೂ. ಒಂದು ತೆಲೆನ್ ಮಾಸ್ ಹೆಂಗ ಹೋಗೈತೆ ಅಂತ ಒಬ್ರು ಕಮೆಂಟ್ ಮಾಡಕತ್ತಾರ ಪಾಪ. ಎಷ್ಟು ಒಂದು 3-4 ಕಮೆಂಟ್ ಮಾಡ್ಯಾರ. ಅವ್ರು ನಮಗೂ ಹೇಳ್ಬೇಕ ಅಂತ ಅನ್ಕೊಂಡ್ವಿ, ನೆನಪಾಗಿಲ್ಲ. ನೆಕ್ಸ್ಟ್ ಒಳಗೆ ಹೇಳ್ತೀವಿ ಅಂತ ಅವ್ರ ಕಮೆಂಟಿಗೆ ರಿಪ್ಲೈ ಮಾಡಿದ್ವಿ. ಅವ್ನ ತೆಲೆನ್ ಮಾಸ್ ಹೆಂಗ್ ಹೊಂಟೈತೆ ಅಂದ್ರೆ ಅವನೇ ತುರ್ಸ್ಕೊಳಕತ್ಬಿಟ್ಟ. ಏನ್ ಮಾಡ್ತಾನ ತಾನೇ ಹೊಂಟೈತಿ. ಹಿಂಗ ಬಿಚ್ಚದ್ರೊಳಗ ಹಿಂಗ್ ಮಾಡಿ ಹಿಂಗ್ ತಕೊಂಡ್ಬಿಡ್ತಾನ ಕೈಲಿ. ಅಂದ್ರೆ ತಕೊಳಲ್ಲ, ಹಿಂಗ್ ತಲೆ ಕೈ ಆಡ್ಸ್ಕೊಳ್ಳೋದು, ಹಿಂಗ್ ಎದಿ ಮೇಲೆ ಹಿಂಗ್ ಮಾಡೋದು, ಹಿಂಗ್ ಮಾಡೋದು ಚಟ ಬಿದ್ದೈತೆ ಅವನಿಗೆ. ನಾ ಎತ್ಕೊಂಡಾಗು ನನಗೀಗ ಹಿಂಗ ಮಾಡ್ತಿರ್ತಾನ. ಅದಕ್ಕೆ ಹಿಂಗ್ ತಲೆಗೆ ಹಿಂಗ್ ಮಾಡಿ ಅದು ಕಿತ್ಕೊಂಡ್ ಬಂದ್ಬಿಡಾಕತೈತಿ. ಹಿಂಗಾಗಿ ಮಾಸ್ ಹೊಂಟ್ಬಿಟ್ಟೈತೆ ಅವನದು. ಐತಿ ಅದ್ರ ವಿಡಿಯೋಗಳಿಗೆ ಜಾಸ್ತಿ ಕಾಣಿಸಲ್ಲ ಅದು. ಅಷ್ಟೊಂದಿಲ್ಲ, ಭಾಳ ಇಲ್ಲ, ಲೈಟ್ ಆಗಿ ಐತಿ. ಎಲ್ಲರಿಗೂ ಇರುತ್ತೆ ಮಾಸ್. ಊರಾಗಿದ್ದಾಗ ಇದ್ದಿದ್ದಿಲ್ಲ ಅದು. ಈಗ ನಾವು ಕುಂಚಿಗೆ ಹಾಕಕ್ ಸ್ಟಾರ್ಟ್ ಇಲ್ಲಿ ಬಂದಿದ್ ಭಾಳ ಕುಂಚಿಗೆ ಹಾಕಕತ್ತೀವಿ. ಊರಾಗಿದ್ದ ಒಂದ್ ಸ್ವಲ್ಪ ಇದ್ದಿದ್ದಿಲ್ಲ, 1.5 ತಿಂಗಳ ಮಟ್ಟ ಮಾಸ ಇದ್ದಿದ್ದಿಲ್ಲ ಅವನಿಗೆ. ಇಲ್ಲಿ ಥಂಡಿ ತೆಲ ಜಾಸ್ತಿ, ಅದಕ್ಕೆ ಇಲ್ಲಿ ಭಾಳ ಹಾಕತ್ತಿದ್ವಿ ಕುಂಚಿಗೆ. ಅದಕ್ಕೆ ಮಾಸ್ ಜಾಸ್ತಿ ಆಗ್ಬಿಟ್ಟಿತ್ತು ಅವನಿಗೆ. ಇಲ್ಲಾಂದ್ರೆ ಅದನ್ನು ಆಗ್ತಿದ್ದಿಲ್ಲ ಅವನಿಗೆ. ಮಾಸ್ ಎಷ್ಟು ತಿಂಗಳಿಗೆ ಬರ್ತಾನ? 1 ವರ್ಷ ಅನ್ನೋದ್ರಾಗ ಹೋಗುತ್ತಲ್ಲ ಅದು. ಒಂದ್ಸಲ ಕೂದಲ ತೆಗಿಸಿ ಟಕಳೆ ಮಾಡಿಸ್ಬಿಟ್ರೆ ಹೋಗುತ್ತೆ ಅನ್ಸುತ್ತೆ. ಮತ್ತೆ ಪ್ರತಿಯೊಂದು ಲಾಗ್ ಒಳಗೂ ಒಂದೊಂದು ಸಾಂಗ್ ಆಡ್ರಿ ದೀಪ ಅಂತ ಹೇಳಿರಿ. ಇನ್ಮೇಲೆ ಎಲ್ಲ ಒಂದು ಲಾಗ್ ಒಳಗೂ ಒಂದೊಂದು ಸಾಂಗ್ ಆಡ್ತಾಳೆ ದೀಪ. ಈ ಲಾಗ್ ಒಳಗೂ ಒಂದು ಸಾಂಗ್ ಬೀಳ್ಳೆ. ಯಾವ ಸಾಂಗ್ ಆಡ್ತಿ? ಯಾಕಿನ ಜೋಡಿ ನಾನು ಆಡಲಿ, ಟ್ರೈ ಮಾಡು. ನಾನು ಸಿಂಗರ್ ಆದ್ರೂ ಅದು ಹೇಳಕ್ಕಾಗಲ್ಲ. ಯಾವ ಸಾಂಗ್ ಆಡ್ತಿ? ಓಕೆ. ನಾನು ಆಡ್ತೀನಿ, ಆಮೇಲೆ ದೀಪಾಗ, ಆಮೇಲೆ ಇನ್ನೊಂದ್ಸಲ ಸಿಂಗಲ್ ಆಡ್ಸೋಣ. ಈಗ ಆಕೆ ಹಾಡನ್ನಾಗತ್ತ, ನಾನು ಹಾಡಾಗತ್ತಿಲ್ಲ. ದೀಪಾ ಫೋರ್ಸ್ಫುಲಿ ನನ್ನ ಕೈಲಿ ಈ ಸಾಂಗ್ ಆಡ್ಸಾಗತ್ತ. ಹಾಡು. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು, ನಾನು ನೀನಷ್ಟೇ ನಿಜವಾದೆವು, ಇದುವೇ ಅನುಬಂಧದ ಸಾಕ್ಷಿಯು, ನೆನ್ನೆಗಳು ಸುಳ್ಳಿದೆ, ಇಂದಿನ ಸುಖದಲ್ಲೂ ಸುಳ್ಳಿದೆ, ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ, ನೀ ದೂರ ಹೋದಾಗ ನನ್ನುಸಿರು ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನಾವು ವಾಪಸ್ ಕೇಳಿದ ಚಂದಾಗಿಲ್ಲ ಅದು, ನಮ್ದು ಚಂದಾಗಿಲ್ಲ. ದೀಪಾನ ಅಷ್ಟೇ ಚಂದಾಗಿ ಸ್ಟಾರ್ಟ್ ಮಾಡ್ತೀನಿ ಅದು ನಾಟಲ್ಲ. ಬೇರೆ ಹೊಸ ನೀವು ಒಬ್ಬಕ್ಕೆ ಇರ್ಲಿ. ಇದೊಂದ್ಸಲ ಏನಾರ ಬೈತಿದ್ರೆ ಬೈದ್ ಬಿಡ್ರಿ ಅಲ್ಲಿ ಅದಕ್ಕೆ ಹಾಕಿದೆ ಅಂತ. ಯಾಕೋಲೆ
ಸೊಂಡಿ ನೋಡಿ ಸೊಂಡಿ ಮಾಡೋದು ಅಯ್ಯೋ ಅಯ್ಯೋ ಅಡಿಗೆ ಗಿಡಿಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಊಟ ಮಾಡಾಕತ್ತೀವಿ. ನಮ್ಮ ಮಾರ ಅಂತೂ ಬರ್ರಿ ಹೊತ್ಕೋರಿ ನನಗೆ ಹೊತ್ಕೋರಿ ಒಟ್ಟ ತೊಳಗೆ ಹಾಕಿದ್ರೆ ಆಡೋದಿಲ್ಲ ಬಿಡೋದಿಲ್ಲ ಹುಡುಗ. ನೋಡಲ್ಲಿ ಮಾರಿ ತೋರಿಸಲ್ಲ ಎಲ್ಲರಿಗೂ ಹಾಯ್ ಮಾಡು ಎಲ್ಲರಿಗೂ. ಬರ್ರಿ ಊಟ ಮಾಡಮ್ಮ. ಚೋಳಿಕಾಯಿ ಪಲ್ಯ ಮೆಂತ್ಯ ಪಲ್ಯ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ನಮ್ಮ ಬರ್ರಿ. ನಾವೇನು ಮಾಡ್ತೀವಿ ಅಂದ್ರೆ ಜಾಸ್ತಿ ನಾನೇ ಹೊತ್ಕೋತೀನಿ, ಹಂಗೆ ತೊಗೊಳಕ್ಕಾಗಲ್ಲ, ಅವನೇ ಉಣಿಸ್ತಾನೆ ನಾನು. ನೋಡ್ರಿ ಹೆಂಗೆ ಮಾಡ್ತಾನೆ. ಈಗ ಜಸ್ಟ್ ಜಳಕ ಆಯಿತು ನಂದು ಪ್ರೇಮದು. ನಮ್ಮ ಮಾರುಗ ಮಾಡಿ ಮನೆಗೆ ಬಿಟ್ಟಿವಿ ಅವನಿಗೆ. ಆಮೇಲೆ ನಾವು ಮಾಡಿದ್ವಿ ಊಟ ಗೀಟನೂ ಆಗೈತಿ. ಪ್ರೇಮ ನೋಡ್ರಿ ಹೆಂಗೆ ಕುಂತಾನೆ, ಏನು ಮಾಡ್ಬೇಕಂತ ಗೊತ್ತಾಗವಲ್ತು ಅವನಿಗೆ. ವಿಡಿಯೋ ಮಾಡೋಕೆ ಟೈಮ್ ಸಿಕ್ಕೈತಿ, ಏನು ವಿಡಿಯೋ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಸೊ ಒಂದೊಂದು ಸಲ ತಲೆ ಹೆಂಗೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಅಂದ್ರೆ ಹಂಗೆ ಬ್ಲಾಕ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಲ್ಲರೂ ಟೂರ್ ಹೊಡೆದು ಬರ್ಬೇಕು. ಒಂದು ರೀಲ್ ಶೂಟ್ ಮಾಡ್ಕೊಂಡಿವಿ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರು ಅಂತ ಸುಮ್ಮೊಂದು ಜನಗಳಿಗೆ ಒಂದು ಮೆಸೇಜ್. ಫ್ರೆಂಡ್ಶಿಪ್ ಒಳಗೆ ಈ ಥರ ಮೋಸ ಹೋಗ್ತಾರೆ ಹುಡುಗರಾಗಲಿ ಹುಡುಗಿಯರಾಗಲಿ. ಫ್ರೆಂಡ್ಶಿಪ್ ಬಗ್ಗೆ ಒಂದು ರೀಲ್ ಶೂಟ್ ಮಾಡ್ಕೊಂಡ್ವಿ. ಈಗ ರೀಲ್ಸ್ ನೋಡಿರ್ಬೋದು ನೀವು, ಒಂದು ನಿಮಿಷದ 1.5 ನಿಮಿಷದ ವಿಡಿಯೋ ಮಾಡಿರ್ತೀವಿ. ಅದೇ ವಿಡಿಯೋ ಮಾಡೋಕ್ಕೆ ಎಷ್ಟು ತಾಸು ತೊಗೊಂಡಿರ್ತೀವಿ ಅಂದ್ರೆ ನಾವು 1 ತಾಸು ಇಲ್ಲ 2 ತಾಸು ತೊಗೊಂಡಿರ್ತೀವಿ ಒಂದು ವಿಡಿಯೋ ಮಾಡೋಕ್ಕೆ. ಯಾವ ಮಾತು ಹೆಂಗೆ ಎಲ್ಲಿ ರೈಸ್ ಮಾಡಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ಮತ್ತು ಎಡಿಟ್ ಮಾಡುವಾಗ ಯಾವ ಮ್ಯೂಸಿಕ್ ಹಾಕಬೇಕು, ಎಲ್ಲಿ ಮೀಮ್ಸ್ ಹಾಕಬೇಕು ಮಾಡೋಕ್ಕೆ ಬೇಕು 1 ರಿಂದ 1.5 2 ಅವರ್. ಬರೀ 1.5 ನಿಮಿಷದ ವಿಡಿಯೋ ಶೂಟ್ ಮಾಡೋಕೆ ಅಷ್ಟು ಬೇಕು. ಎಡಿಟ್ ಮಾಡೋಕೆ ಅಲ್ಲಿರೋದು ಪ್ಲಸ್ ಪಾಯಿಂಟ್. ಶೂಟ್ ಹೆಂಗೋ ಮಾಡ್ಕೊಂಬಿಡ್ಬೇಕು. ಅದನ್ನು ಎಡಿಟ್ ಯಾವ ರೀತಿ ಮಾಡ್ತೀವಿ ಅದು ನಿಮಗೆ ಆ ಥರ ಹೊರಗೆ ಬರುತ್ತೆ. ಶೂಟ್ ಡೈಲಾಗು ಯಾವುದೇ ಥರ ಇರಲಿ, ಅದು ಆ ಡೈಲಾಗ್ ಹೆಂಗೆ ಇರಲಿ, ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಏನೋ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿದಾಗ ಅದರೊಳಗೆ ಸಿಗೋ ಮಜಾನೇ ಬೇರೆ. ಶೂಟ್ಗಿನ ಎಡಿಟ್ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಹೇಳ್ಬೇಕು ಅಂದ್ಕೊಂಡ್ವಿ, ಮರ್ತು ಬಿಡ್ತಿದ್ದೆ ನಾನು. ಲಾಸ್ಟ್ ವಿಡಿಯೋಕ್ಕೆ ಸೇಯಿಂಗ್ ಎಷ್ಟು ಸಾಯಿ ಆ್ಯಂಡ್ ಸುನಿತಾ ಮಾಡಿದಾಗ ಒಬ್ರು ಕಮೆಂಟ್ ಹಾಕಿದ್ರು, ಸೇಯಿಂಗ್ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿರಿ ಅಂತ. ಏನೋ ಭಾರಿ ಒಳ್ಳೆ ಐಡಿಯಾ ಅಲ್ಲ ಅನ್ನಿಸ್ತು ನಮಗೆ. ಭಾರಿ ಒಳ್ಳೆ ಐಡಿಯಾ, ಒಂದು ಒಳ್ಳೆ ಟಾಪಿಕ್ ಮಾಡ್ಬೋದು, ಚಲೋ ಇರುತ್ತಂತ ಸೇಯಿಂಗ್ ಎಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಮಾಡ್ಬೇಕಂತ ಡಿಸೈಡ್ ಆಗೀವಿ. ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಚಾಲೆಂಜ್ಗಳನ್ನ ನೀವು ಏನು ಹೇಳ್ತೀವಿ ನಾವು ಅದನ್ನು ಮಾಡ್ತೀವಿ. ನೀವು ಏನು ಮಾಡ್ಬೇಕಂತ ಕಮೆಂಟ್ ಹಾಕ್ರಿ. ನೀವು ಮಾತಾಡಿ. ಯಾಕೆ ಇಲ್ಲ ನೀ ಮಾತಾಡಕತ್ತಿದ್ದಿ ಮತ್ತೆ ಅಡ್ಡು ಮಾತಾಡ್ತಿ. ಇಲ್ಲ ಅದೇ ಅಂದೆ ನಾನು, ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿರಿ ಏನು ಮಾಡ್ಬೇಕಂತ. ಎಷ್ಟು ಆಗುತ್ತೋ ಅಷ್ಟಕ್ಕೆ ನಾವು ಇದು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಜಾಸ್ತಿ ಆ ಕಮೆಂಟಿಗೆ ಲೈಕ್ ಬಂದಿದ್ರು ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀವಿ. ಒಬ್ರಂತರೂ ಒಂದು ವಿಡಿಯೋ ಆದಾಗ ಅಲ್ಲ ಕಮೆಂಟ್ ಮಾಡ್ತಾರೆ, ಅಕ್ಕ ಕಿಸ್ ಕೊಡೋದು ಲಾಗ್ ಮಾಡ್ರಿ, ಅಕ್ಕಗೆ ಮುತ್ಕೊಂಡು ಅದೇ ಒಂದು ಪೂರ್ತಿ ಲಾಗ್ ಮಾಡ್ಬೇಕಂತ. ಅದನ್ನ ಹೆಂಗೆ ಮಾಡಬೇಕು, ಏನು ಮಾಡ್ಬೇಕದು ಲಾಗ್ ಏನು ಗೊತ್ತಿಲ್ಲ. ಅದನ್ನ ನೆಕ್ಸ್ಟ್ ನೋಡು, ಡೀಟೇಲ್ ಆಗಿ ಹೇಳ್ರಿ ನೋಡು. ಸೇಯಿಂಗ್ ಎಷ್ಟು ಸಬ್ಸ್ಕ್ರೈಬರ್ ಮಾಡ್ತೀವಿ, ನೀವು ಕಮೆಂಟ್ ಹಾಕಿರಿ. ಎಷ್ಟಾಗುತ್ತೋ ಅಷ್ಟನ್ನು ನಾವು ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಇಲ್ಲ 1-2 ದಿನ ಬಿಡ್ತೀವಿ. ಅದು ಎಷ್ಟು ಎಲ್ಲ ಕಮೆಂಟ್ಸ್ ಬರಲಿ, ಎಲ್ಲರೂ ನೋಡಿ ವಿಡಿಯೋನ ನೋಡಿ ಕಮೆಂಟ್ಸ್ ಎಲ್ಲ ಬಂದಿಂದ ಆಮೇಲೆ 1-2-3 ದಿನ ಬಿಟ್ಟು ಸೇಯಿಂಗ್ ಎಷ್ಟು ಸಬ್ಸ್ಕ್ರೈಬರ್ ಅಂತ ಒಂದು ಲಾಗ್ ಬರುತ್ತೆ. ಮಜಾ ಇರಲಿ, ಮಸ್ತ್ ಇರಲಿ ಅಂತ ಕೊಡ್ರಿ. ಅವರಂತೂ ಕೊಡಲಿಲ್ಲ, ನೀವು ಕೊಡಿ. ನಾವು ಕೊಡ್ತೀವಿ ಅವರಿಗೆ. ನಾವು ಕೊಡ್ತೀವಿ ನಾಳೆ ಮಾಡ್ಬೇಕಾದ ವಿಡಿಯೋ ನಾವು. ಅಲ್ಲಿ ತನಕ ನೀವು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿರಿ, ನಾವು ಮಾಡ್ತೀವಿ ಅಂತ. ಮತ್ತು ಸ್ವಲ್ಪ ಜನ ನಮ್ಮ ಎಜುಕೇಷನ್ ಬಗ್ಗೆ ಹೇಳ್ರಿ ಅಂತ ಕಮೆಂಟ್ ಹಾಕಾಕತ್ತಿದ್ರಿ. ನಮ್ಮ ಎಜುಕೇಷನ್ ಬಗ್ಗೆ ಹೇಳಬೇಕು. ಒಂದು ಸ್ವಲ್ಪ ನಮ್ಮ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬೇಕಂತ ಅನ್ನಿಸ್ತು ಈ ಲಾಗ್ ಒಳಗೆ. ಅದಕ್ಕೆ ನಮ್ಮ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೀವಿ, ಹೇಳ್ತೀವಿ, ನಿಮಗೂ ಅದನ್ನು ತೋರಿಸ್ತೀವಿ. ಯಾಕಂದ್ರೆ ನಮ್ಮ ಒಂದು ಸ್ವಲ್ಪ ಹಳೆಯ ವಿಡಿಯೋ ಅದಾವು. ಮೊನ್ನೆ ಅಣ್ಣಾರ ಲಾಗ್ ಒಳಗೆ ನೋಡ್ತಿರ್ಬೋದು, ನಾವು ನೋಡಾಕತ್ತಿದ್ವಿ. ಒಂದು ವಿಡಿಯೋ ತೋರ್ಸೋಣ, ಆದ್ರೆ 1-2 ವಿಡಿಯೋ ಅದಾವ ಮೊದಲಂಗೆ. ಯಾವ್ದು ತೋರಿಸಿಲ್ಲ? ಇಲ್ಲ, ನಾವು ನೋಡೋಕೆ ಆ ವಿಡಿಯೋನ ಹಾಕ್ತೀವಿ. ಇದು ಯಾವಾಗಿಂದ ಅಂದ್ರೆ ವಿಡಿಯೋ ನಾವು ಮದುವೆ ಆಗಿದ್ದೇ ಇಲ್ಲ. ನಮ್ಮ ದಿನ ಏನಾಗಿತ್ತ ಆಗಿ 1 ದಿನ 2 ದಿನ 1 ವಾರನೂ ಆಗಿದ್ದಿಲ್ಲ.
ಹಾಂ ಚಪಾತಿ ಮಾಡಾಕತ್ತಿದ್ದೆ, ನಾ ಹೆಲ್ಪ್ ಮಾಡಾಕತ್ತಿದ್ದೆ ಅದಕ್ಕೆ. ಅವಾಗ ಯಪ್ಪ ನನಗೆ ನೋಡ್ರಿ ಏನಕ್ಕೂ ಬರಾಕತ್ತೈತಿ. ಇವ ಅಂತೂ ಎಷ್ಟು ತೆಳ್ಳಗಿದ್ನಂದ್ರ ಬಡಕ್ ಕಟ್ಟಿಗೆ ಆಗಿದ್ದ. ನಾನು ಫುಲ್ ಎಷ್ಟು ಚಂದ ಇದ್ದೆ, ಅಷ್ಟು ಕ್ಯೂಟ್ ಇದ್ದೆ, ತೆಳ್ಳಗೆ ಎಷ್ಟು ಚಂದ ಇದ್ದೆ. ಈಗೇನಾಗೈತಿ? ಈಗನು ಕ್ಯೂಟ್ ಇದೆಯಲ್ಲ, ಈಗ ದಪ್ಪಗ ಡುಮ್ಕ ಮಸ್ತ್ ಇದು ಆಗಿ ಏನಾಗಿ ಚಂದ ಆಗಿಲ್ಲ. ಮೊದಲೇ ಚಂದ ತಗೊಂಡು ಏನು ಮಾಡ್ತಿ? ಕಾಲೇಜ್ಗೆ ಹೋಗಿದ್ದೆ, ಇಷ್ಟು ದಪ್ಪ ಕೂದಲ, ಅಷ್ಟು ಉದ್ದಿದ್ದು ನನ್ನ ಕೂದಲ. ಈಗ ಎಲ್ಲ ಹೋಗ್ಬಿಟ್ಟವು, ಹುಚ್ಚಿಬಿಟ್ಟವು. ಎಷ್ಟು ಚಂದ ನಾ ಕಾಲೇಜ್ಗೆ ಹೋಗಿದ್ದೆ. ನೀನು ರೆಡಿಯಾಗಿ ಕೂತಿರ್ತಿತ್ತ ಅಲ್ಲಿ, ರೆಡಿಯಾಗಿ ನೋಡ್ಕೋತ ನಾ ನೋಡ್ಕೋತ ಕುಂದಿರ್ತೀನಂತ ಆ ದಾರಿಗೆ ಬರ್ತಿದ್ಲಕ್ಕಿ. ಕಾಲೇಜ್ಗೆ ಹೋಗ ಮೊದಲ ನೀನು ಹೆಂಗ ಅಡ್ಡಾಡ್ತಿದ್ದಿ? ಹಂಗೆ ಮೊದಲ ರೋಡ್ ಹಿಡಿದು ಹೋಗಿದ್ದೆ. ಆ ದಾರಿ ನಿನಗೆ ತೋರಿಸ್ದಾರೆ ಯಾರು? ನೀವನೇ ತೋರ್ಸ. ಒಂದು ಶಾರ್ಟ್ಕಟ್ ತೋರಿಸಿದ್ದೆ ನಾನು. ಶಾರ್ಟ್ಕಟ್ ಅಂದ್ರೆ ಅದು ಹಿಂಗೆ ಸಂಧಿ ಪಂದಿ ಅಲ್ಲ, ದೊಡ್ಡ ಏರಿಯಾನೇ. ಈಕಿ ಸ್ಟ್ರೈಟ್ ಮೇನ್ ರೋಡಿಗೆ ಹೋಗಿ ಮೇನ್ ರೋಡಿಂದ ಫುಲ್ ಹೋಗಿದ್ಲು. ನಾನು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಒಂದು ದಾರಿ ತೋರಿಸಿದ್ದೆ. ಅಲ್ಲಿಂದ ಅದು ದಾರಿ ತೋರಿಸ್ದಾಗಿಂದ ಅಲ್ಲಿಂದ ಅಡ್ಡಾಡಕತ್ತಿರ್ಲಿ ದೀಪ. ಅವಾಗ ಇವ ಸ್ಟಾರ್ಟ್ ಮಾಡ್ಬಿಟ್ಟ ಅಲ್ಲಿ ರೆಡಿ ಹಾಕಿ ಕುಂದ್ರದು, ಹಿಂಗೆ ಹೇಳಿ ಯಾರಿಗಾರ ಸುಮ್ಮರು ಪೌಡ್ರ ಹಚ್ಕೊಂಡು ಗಮ್ ಅನ್ಕೊಂಡ್ ಕೂತ್ಬಿಡ್ತಿದ್ದ. ಹಿಂಗೆ ಹೇಳಿ ಮರ್ಯಾದೆ ತೆಗ್ದು ಯಾರ್ದಾರ ನೀನು ಬಿಡು. ನಾನು ಅದು ಒಬ್ಬನೇ ಅಲ್ಲ, 4 ಹುಡುಗ ಹಾಕೊಂಡ್ ಹಿಂಗ್ ಕೂತ್ ಬಿಡ್ತದ. ಮಂಡ್ಗಣ ಅಲ್ಲಿ ಗುಡಿ ಇತ್ತಂದ ಮನೆ ಕಡೆ, ನಮ್ಮ ಊರಾಗ ಒಂದು ಲಕ್ಷ್ಮೀ ಗುಡಿ ಅಂತ ಐತಿ, ಅದ್ರ ಮುಂದೆ ಕುಂತ್ಬಿಡ್ತಿ. ಅಲ್ಲ, ಹನುಮಂತರ ಲಕ್ಷ್ಮೀ ಗುಡಿ ಅಂತ ಐತಿ, ಅದ್ರ ಎದುರುಗಡೆ ಇದು ಐತಿ, ಹನುಮಂತರ ಗುಡಿ ಐತಿ. ಕಟ್ಸಾಕತ್ತಿದ್ರ, ಅದಿನ ಕಟ್ಟಾಕತ್ತಿದ್ರ, ಅದ್ರ ಮುಂದೆ ಕೂತ್ ಬಿಡ್ತಿದ್ದ, ಅದ್ರ ಹಿಂದೆ. ಅವೆಲ್ಲ ಲವ್ ಮಾಡೋ ಎಲ್ಲ ಹುಡುಗರು ಹಂಗೆ ಮಾಡಿರ್ತಾರ. ನಾನು ಏನು ಕಲಿತಿದ್ನೆ ಅಂದ್ರೆ ಅವಾಗ ಫಸ್ಟ್ PU ಕಲಿತಿದ್ದೆ. ಇವ ಫಸ್ಟ್ ಡಿಗ್ರಿ ಏನು ಸೆಕೆಂಡ್ ಡಿಗ್ರಿ ಫಸ್ಟ್ ಸೆಮ್ ಅಲ್ಲ, ಸೆಕೆಂಡ್ ಸೆಮ್ ಇದ್ದೆ ಕಲಿಯಾಕತ್ತಿದ್ವಿ. ನಮ್ಮ ಲವ್ನ ಆಲ್ಮೋಸ್ಟ್ ಇದು ನಾವು ಏನು ಹೇಳಕತ್ತೀವಲ್ಲ, ನಮ್ಮ ಹಳೇ ಸಬ್ಸ್ಕ್ರೈಬರ್ ನೋಡ್ಬಿಟ್ಟಿರ್ತೀರಿ ನಮ್ಮ ಲವ್ ಸ್ಟೋರಿ ಒಳಗಾಗಲಿ, ಮತ್ತೊಂದು ಲಾಗ್ಗಳೊಳಗೆ ಇದ್ರ ಬಗ್ಗೆ ಮಾತಾಡಿ. ಈಗ ಹೊಸ್ದಾಗಿ ಸ್ವಲ್ಪ ಜನ ಸಬ್ಸ್ಕ್ರೈಬರಿಗೆ ಗೊತ್ತಿಲ್ಲ, ಹೊಸ ಸಬ್ಸ್ಕ್ರೈಬರಿಗೆ ನಮ್ಮ ಬಗ್ಗೆ ಅದು ಎಲ್ಲ ಗೊತ್ತಿಲ್ಲ. ಅದಕ್ಕೆ ಅವ್ರು ಹಳೆ ವಿಡಿಯೋನೂ ನೋಡಿಲ್ಲ, ಅದ್ರ ಸಂಬಂಧ ಕಮೆಂಟ್ ಹಾಕಾಕತ್ತಿದ್ರು, ಅದ್ರ ಸಂಬಂಧ ಹೇಳಕತ್ತೀವಿ. ನಮ್ಮದು ಎಜುಕೇಷನ್ ಆಗಿದ್ದು ಡಿಗ್ರಿಗೆ ಡ್ರಾಪ್ ಆಗೈತೆ. ನಂದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಎಕ್ಸಾಮ್ ಬರೋದಿಲ್ಲ. ಫಸ್ಟ್ ಸೆಮ್ ಕಲಿತೆ, ಸೆಕೆಂಡ್ ಸೆಮ್ ಕಲಿತೆ, ಥರ್ಡ್ ಸೆಮ್ ಎಕ್ಸಾಮ್ ಬರೋದಿಲ್ಲ. BSc ಮಾಡಿದ್ದೆ ನಾನು. ಸೆಕೆಂಡ್ PUC, ಫಸ್ಟ್ PUC ಸೈನ್ಸ್ ಮಾಡಿ, ಆಮೇಲೆ ಡಿಗ್ರಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಲಿತು, ಆಮೇಲೆ ಇವು ನಡ್ಬಾರ್ಕ್ ಲಪಡಾಗನ ಅಲ್ಲಿಗೆ ಬಿಟ್ಟು ದೀಪ. ನಾನು LKG UKG ಹಿಂಗೆ ಕಲ್ತಿಲ್ಲ. ಯಾರು ಕಲ್ತಿಲ್ಲ. ಈಗ ನೀವು ವಿಡಿಯೋ ನೋಡಕತ್ತವ್ರು ಆಲ್ಮೋಸ್ಟ್ ಕಲ್ತಿಲ್ಲ. ನಾವು ಈಗಿನ ಹುಡುಗರು ಕಲಿಯಾಕತ್ತಾರೆ ಬಿಡು. ಒಮ್ಮೆ 1ನೇತ್ ಕೈ ಹಚ್ಕೋತಿದ್ರಿ, ಹಿಂಗ್ ಕಿವಿ ಕೈ ಹತ್ತಂದ್ರ ಅಷ್ಟೇ 1ನೇತ್ ಕರ್ಕೋತಿದ್ರು ನಮ್ಗೆ. ಕನ್ನಡ ಸಾಲಿ ಫುಲ್. ನಾನಂತೂ 1ನೇ ಕ್ಲಾಸ್ ಅಂತ ಹಿಡಿದು ಕಾಲೇಜ್ ತನೂ ಫುಲ್ ಗೌರ್ಮೆಂಟ್. ನಾನು ಇವಾಗ ಪ್ರೈವೇಟ್ ಕಲ್ತಾನ ಒಂದು ಎಷ್ಟು 3 ವರ್ಷ ಏನು ಕಲ್ತ? 3 ವರ್ಷ ಕಲ್ತಾನೆ. 3 ವರ್ಷ ಅಲ್ಲ, 6th 7th 8th 9th 10th 5 ವರ್ಷ ಕಲ್ತೀನಿ. 5 ವರ್ಷ ಏನು ಗೌರ್ಮೆಂಟ್ ಪ್ರೈವೇಟ್ ಥರನೇ ಅದು. ಆದ್ರೆ ಆ ಥರ ಫೀಸ್ ಗೀಸ್ ಇದು ಫುಲ್ ಗೌರ್ಮೆಂಟ್. ಕಾಲೇಜ್ನ ಗೌರ್ಮೆಂಟೇ ಕಲ್ತಾವ ದೀಪ. ಕಾಲೇಜ್ನು ಗೌರ್ಮೆಂಟ್ ಸ್ಕೂಲ್ ಒಳಗೆ ಇರುತ್ತೆ ಮಜಾ. ನಮ್ಮ ಏಜ್ ಫುಲ್ ಮಜಾ ಮಾಡಿ ನೋಡಿ. ಆದ್ರೆ ಕಾಲೇಜ್ ಒಳಗೆ ಮಜಾ ಮಾಡಿಲ್ಲ. ನಾ ಕಾಲೇಜ್ 1ನೇ ವರ್ಷ ಕಲ್ತೀನಿ, ಅದು ಎಕ್ಸಾಮ್ ಬರ್ತೀನಿ ಫಸ್ಟ್ ಇಯರ್ದು. ಸೆಕೆಂಡ್ ಇಯರ್ದು ಕಟ್ಬೇಕಂದೆ, ಮದುವೆ ಆಯ್ತಾ, ಓದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು, ಬಿಟ್ಬಿಟ್ಟೆ. ನಾವಂತೂ ಹೈಸ್ಕೂಲ್ ಲೈಫ್ ಇಷ್ಟು ಎಂಜಾಯ್ ಮಾಡಿ, ಹೈಸ್ಕೂಲ್ ಲೈಫ್ ನಾವು ಅದು ಬೇರೆನೇ. ಅದು ಏನು ಹೇಳ್ಬೇಕು, ಎಷ್ಟು ಇರ್ಲಿ ಬಿಡು. ಬರೀ ಅಲ್ಲಿಗೆ ಹೋಗ್ತಾಳೆ, ಬರೀ ಓಡಾಡಿದ್ದ, ನಾನು ನೋಡಕ್ ಕುಂದಿರ್ತಿದ್ದ, ನನ್ನ ಇದು ಮಾಡ್ತಿದ್ದ. ಬಟ್ ಬರೀ ನನ್ನ ಬಗ್ಗೆ ಕೆಟ್ಟದ್ದ ಹೇಳು ಅಲ್ಲಿ. ಕೆಟ್ಟದ್ದಲ್ಲ, ಓಡಾಡಿದ್ದ. ನಾ ಹೆಂಗಿದ್ಯಾ? ಫೋನ್ ಬಂದು ನಾವು. ಹಲೋ ಅಕ್ಕ. ಅಕ್ಕ ಓಕೆ. ನಾನು ಹೆಂಗೆ ಇದ್ಯಾ, ಈಗ ಹೆಂಗಾಗಿನಂತ ನಿಮಗೆ ಏನಾರ ನನ್ನ ಲೈಫ್ ಸ್ಟೋರಿ ಬಗ್ಗೆ, ನಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳೀನಿ. ನಾ ಹೆಂಗಿದ್ದೆ, ಹೆಂಗಾದ್ರೆ ನೀವು ಯಾರೂ ನಮಗಿಲ್ಲ, ನೀ ಎಲ್ಲ ಸುಳ್ಳು ಹೇಳಕತ್ತಿ. ಆದ್ರೆ ಪ್ರೇಮು ಮೊದಲು ಹೆಂಗಿತ್ತಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಲವ್ ಮಾಡ್ತಿದ್ದಿಲ್ಲ. ಮೊದಲು ಹೆಂಗಿದ್ದ ಮಂದಿ ಹೇಳ್ತಿರ್ತಾರೆ, ಓಡಾಡಿದ್ದ ಹುಡುಗ ಅಂತಂದು. ಎಲ್ಲರೂ ಚಲೋ ಅದಾನಂತ ಯಾರು ಅಂತಾರೆ ಬಿಡು, ಎಲ್ಲರೂ ಓಡಾಳ ಅಂತಾರೆ. ಆದ್ರೆ ಮದುವೆಗಿನ ಗೊತ್ತೈತಿ ಅವ ಚಲೋ ಅದ. ಏನಾರ ಒಟ್ಟು ಹೇಳ್ತಾಳೆ. ನಾನು ಅದಕ್ಕೆ ನಾವನಿಗೆ ಕೆಟ್ಟವ, ಕ್ರೂರಿ, ಹಿಂಗ
ಹೆಣ್ಮಕ್ಳಿಗೆ ಕಾಡ್ಸೋದು ಪಾಡ್ಸೋದು ಆ ಥರ ಇದ್ದಿದ್ದಿಲ್ಲ. ನನ್ನ ಲೈಫ್ ಸ್ಟೈಲೇ ಬೇರೆ, ನಾನು ಬೇರೆನೇ ಇದ್ದೆ. ಈಗ 100% ಚೇಂಜ್ ಆಗಿ ನಾನು ಒಂದು ಸ್ವಲ್ಪ ಚೇಂಜ್ ಆಗೇನೇನು, ಒಂದು ಸ್ವಲ್ಪ ಸುಧಾರ್ಸೋಣ ಆ ಥರ ಇಲ್ಲ. ಹೀಗೆ ಬೇಡ ಏನೋ ಒಂದು ಇಷ್ಟ ಐತ್ರಿ ಒಂದು ಪರ್ಸ್ನಲ್ದು ಹೇಳ್ಬೇಡ ಅನ್ನಕತ್ತಾನ. ಏನೂ ಇಲ್ಲ ಹೇಳ್ತೀನ. ಹಾಗೆ ನೋಡ್ರಿ ಇನ್ನೊಂದು ಏನಂದ್ರ ಒಂದು ಪರ್ಸ್ನಲ್ ವಿಷಯ, ಅವನಿಗೆ ಏನು ಆಗ್ಬೇಕನ್ನೋ ಆಸೆ ಅದನ್ನ ನಾ ಹೇಳ್ತೀನಿ ನೋಡ್ರಿ. ನನ್ನ ಮುಂದೆ ಹೇಳನವ ಅವನಿಗೆ ಖಾಲಿ ಪೀಲಿ ಅಲ್ಲ ಅದು, ಅವನಿಗೆ ರೌಡಿ ಆಗ್ಬೇಕನ್ನೋದು ಆಸೆ ಅಂತಂತ. ಹಿಂಗ ಹೋದ್ರ ಅವ್ನಿಗೆ ಎಲ್ಲರೂ ಹಿಂಗ್ ಸಲಾಮ್ ಹೊಡಿಬೇಕಂತ ಹಿಂಗ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಅಂತ ಅನ್ಬೇಕಂತ ಅವ್ನಿಗೆ ಹಂಗ ಆಗ್ಬೇಕಂತ ಎಲ್ಲ ಸೀನ್ ಕಟ್ ಹಂಗ ಆಗ್ಬೇಕಂತ ಹಂಗಂತಿಲ್ಲ. ಒಂದು ಸಣ್ಣ ನೋಡ್ರಿ ಬುದ್ಧಿ ಇರುತ್ತದು. ಅವಾಗ ಅದನ್ನ ಹಿಂಗೆ ಅದು ಯೋಚನೆ ಮಾಡ್ತಿದ್ದೆ, ನಾನು ಹಿಂಗೆ ಅನ್ಕೋತಿದ್ದೆ ಅಂತ ಹೇಳಿನಿ. ಅದನ್ನ ರೌಡಿ ಆಗ್ಬೇಕಂತ ಆಸೆ ಯಾರಿಗೂ ಇರಲ್ಲ. ರೌಡಿ ಅಂದ್ರೆ ಏನು, ಅದೊಂದು ಜಾಬ್ ಅನ್ನೋದು, ಜಾಬ್ ಅದು ಜಾಬ್ ಅನ್ನೋದು. ಈಗೇನು ಮಾಡ್ತಿರ್ತಾರಲ್ಲ ಹುಡುಗರು, ಈಗೇನು ಮಾಡ್ತಿರ್ತಾರಲ್ಲ ಅದು ನಮಗೆ ನೋಡೋರಿಗೆ ಏನು ಅನಿಸುತ್ತೆ, ಯಾಕೆ ಹಿಂಗೆ ಮಾಡ್ತಾರೋ ಏನಪ್ಪ, ಎಷ್ಟು ಸುಮ್ಮನೆ ಯಾಕಿರಲ್ಲ, ಯಾಕೆ ಹಿಂಗೆ ಓಡಾಡ್ತನ ಮಾಡೋದು ಹಿಂಗೆ ಅನ್ಸುತ್ತೆ. ಆ ಜಾಗದಾಗ ನಾವು ಅದನ್ನೇ ಮಾಡಿ ಅದಕ್ಕಿಂತ ಡಬಲ್ ಮಾಡಿ. ಆದ್ರೆ ಅವಾಗ ನಮಗೆ ಅನ್ನಿಸ್ತಿದ್ದಿಲ್ಲ. ನಾವು ಅವ್ರಿಗೆ ಹೇಳ್ತೀವಲ್ಲ, ಇಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ ಇವ ಅಂತ ನಾವು ಅವ್ರಿಗೆ ಅಂತೀವಿ. ವಾಪಸ್ ನಮಗೂ ಹೇಳ್ತಿದ್ರು, ಅವಾಗ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಆ ಏಜಿಗೆ ಬಂದಾಗ ಅದು ಅನುಭವ ಆದಾಗೆ ಅದು ಗೊತ್ತಾಗೋದು. ಅದ್ರ ಸಂಬಂಧ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಿರ್ಬೇಕು ಮನುಷ್ಯ. ಆದ್ರೆ ಒಳ್ಳೆತನ ಅನ್ನೋದು ಒಂದು ಸ್ವಲ್ಪ ಇರ್ಬೇಕು. ನಾ ಸದ್ದ ಪ್ರೇಮಕ್ಕೆ ಪ್ರಪೋಸ್ ಮಾಡಿ ನನಗೆ ಆ ಮಾರ್ಕ್. ನಮ್ಮ ಎಜುಕೇಷನ್ ಏನಾಗೈತೆ, ನಂದು ಡಿಗ್ರಿ ಡ್ರಾಪ್ ಆಗೈತಿ. ದೀಪಾಂದು ಸೆಕೆಂಡ್ PUC ಮುಗ್ದಿಲ್ಲ. ಸೆಕೆಂಡ್ PUC ಕಲ್ತಾಳ, ಕಾಲೇಜ್ಗೆ ಹೋಗ್ಯಾಳ. ಆದ್ರೆ ಇದು ಎಕ್ಸಾಮ್ ಬರ್ದಿಲ್ಲ. ಇಷ್ಟೇ ನಮ್ಮ ಎಜುಕೇಷನ್ ಆಗಿದ್ದು. ಟೆಂತ್ 90 ಆಗೈತಿ. ಕೊರೋನಾ ಒಳಗೆ ಪಾಸ್ ಆಗಲಾರ್ದವರು ಪಾಸ್ ಆಗ್ಯಾರ. ಅವಾಗ ನಾನು 63 69 68.96. ಹಿಂಗೆ ನಾನು ಬ್ಲಾಕ್ ಒಳಗೆ ಇದ್ದವ್ರು ಎಲ್ಲರೂ ನಾನು ನೋಡ್ಕೊಂಬರ್ದಾರೆ. ನಾನು ಶಪಥ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ, ನಾನು 10th ಎಕ್ಸಾಮ್ ಸ್ವಂತ ಬರ್ದು ಪಾಸ್ ಆಗಿನಿ. ಅದೊಂದು ಹೆಮ್ಮೆ ಐತೆ ಅಷ್ಟೇ. ಪರ್ಸೆಂಟೇಜ್ ಕಮ್ಮಿ ಆಗೈತೆ ಅನ್ನೋದಕ್ಕಿಂತ ಸ್ವಂತ ಬರ್ತೀನಿ ಅನ್ನೋದು ಹೆಮ್ಮೆ. ಏನು ಹೇಳಾಕತ್ತಿದ್ದಲ್ಲ, ಏನು ಹೇಳ್ತಾರ, ಏನೇ ಹೇಳಾಕತ್ತಿದ್ದ ಪ್ರಪೋಸ್ ಇಷ್ಟಿತ್ತು ನೋಡ್ರಿ ನಮ್ದು ಎಜುಕೇಷನ್ ಇಷ್ಟಿತ್ತು. ಎಜುಕೇಷನ್ ಹೇಳಕ್ಕೆ ಹೋಗಿ ಹಳೇ ಲವ್ ಸ್ಟೋರಿ ಎಲ್ಲ ಹೇಳ್ಬಿಟ್ವಿ. ಅದು ಒಂಥರ ನೆನೆಸ್ಕೊಂಡು ಖುಷಿ ಆಗುತ್ತೆ. ವಿಡಿಯೋಸ್ ಹಾಕ್ತೀವಿ ಈ ಲಾಗ್ ಒಳಗೆ, ವಿಡಿಯೋಸ್ ಹಾಕ್ತೀವಿ, ನೋಡ್ಕೊಂಬರ್ರಿ. ಮಸ್ತ್ ಆತ ಈಗ. ಇವ ನೋಡಿ ಇಲ್ಲಿ ಇವತ್ತು ಇದಕ್ಕೆ ಬಿಡ್ತೀನಿ, ಫೇಸ್ಬುಕ್ ಲೈವ್ ಹಾಕ್ತೀನಿ ಚಪಾತಿ ಒಂದಾತು ಹಿಡ್ಕೋ, ವಿಡಿಯೋ ಆಗ್ತೈತಿ, ಹಿಡ್ಕೋ. ಅವನ್ನೆಲ್ಲ ತೋರ್ಸ್ ಹಂಗೆ. ನೀನು ಕಾಣಕತ್ತಿಲ್ಲಲ್ಲ, ಹಿಂದಕ್ಕೆ ಬರ್ಬೇಕು, ಹಿಂಗೆ ಹಿಡಿಬೇಕು, ಹಿಂಗೆ ಹಿಡ್ಕೊಂಡು ಕೇಸ್ ಬಾ ಆಕಿ ಅಣ್ಣ ಈ ಪೇಮು ಹಿಂಗ ನೋಡ್ರಿ. ಈ ಕಡೆ 3 ಮಂದಿ ಕೈಯಾಗ ತುತ್ತು ಹಿಡೀರಿ, ಒಂದೇ ತಾಟ್ ಮ್ಯಾಕ ತಗೋರಿ ತಾಟ. ಹಿಂಗಿಡ್ರ ಹೊಡಿಲ. ಒಳಸ್ ಪಪ್ಪ ಬಂತೇನೀಗಿದು ಮಾರಿ ಬರಲ್ಲ, ಏನೋ ಬರಲ್ಲ. ಈಗೇನು ನೋಡಕತ್ತೀರಲ್ಲ, ಇದು ನಾವು ದೊಡ್ಡವಂಸಂದ್ರ ಒಳಗೆ ಸ್ಟಾರ್ಟಿಂಗ್ ಬೆಂಗ್ಳೂರಿಗೆ ಬಂದು ಒಂದು ತಿಂಗಳಾಗಿತ್ತಷ್ಟೇ. ಅವಾಗಿದ್ದು ಮನೆ ಇದು. ನಾವು ಅಲ್ಲೇ ಸಿಂಗಲ್ ರೂಮು, ಅಲ್ಲೇ ಕಿಚನ್, ಅಲ್ಲೇ ಇದು ಭಾಳ ಹತ್ತಿತ್ತು ರೂಮು. ಅವಾಗ ನಮ್ಮ ಅಣ್ಣ ವಿಡಿಯೋ ಕಾಲ್ ಮಾಡಿ ರೂಮ್ ತೋರ್ಸಾಕತ್ತಿದ್ದಿ. 4 ತಿಂಗಳು ಇದ್ವಿ ನಾವು ರೂಮ್ ಒಳಗೆ. ಜಾಸ್ತಿ ಹುಳ ಅವೆಲ್ಲ ಸಿಂಕ್ ಒಳಗೆ ಎದ್ದು ಬಿಡ್ತಿದ್ವು. ಅದ್ರ ಸಂಬಂಧ ಜಾಸ್ತಿ ಇರೋಕ್ಕಾಗಲಿಲ್ಲ. ಇದು ನೋಡ್ರಿ 3 ಜನ ಕೂಡಿ ಕೋಳಿ ಕಾಲ ತಂದೂರಿಗತೆ ಮಾಡ್ಕೊಂಡು ತಿಂದಿದ್ವಿ. ನೋಡಿ ಹೆಂಗೆ ಅನ್ನಿಸ್ತು ನಿಮಗೆ ಗೊತ್ತಿಲ್ಲ, ಎಷ್ಟು ತೆಳ್ಳಗಿದ್ದೆ. ಮತ್ತು ನಾನು ನಮ್ಮ ಅಣ್ಣ ನಮ್ಮ ಅಣ್ಣನ ಮದುವೆ ಆಗಿದ್ದಿಲ್ಲ. ನಮ್ದಾಗಿ ಎಷ್ಟು ತಿಂಗಳಿಗೆ ಅಣ್ಣರ ಮದುವೆ ಆಗಿತ್ತು? 6 ತಿಂಗಳು. ನಮ್ದು ಜೂನ್, ನಮ್ದು ಮಾರ್ಚ್.
ಅವ್ರು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳಿಗೆ ಅವ್ರ ಮದುವೆ. ಒಬ್ಬೊಬ್ರು ಕೇಳಾಕತ್ತಿದ್ರಿ ನಮ್ದು ಫಸ್ಟ್ ಮದುವೆ ಆಗೈತೆ ಅವ್ರ ಫಸ್ಟ್ ಮದುವೆ ಆಗೈತೆ ಅಂತ. ಫಸ್ಟ್ ನಮ್ಮದೇ, ಸಣ್ಣವ್ರು ಇದ್ರು ನಮ್ಮದೇ ಫಸ್ಟ್ ಮದುವೆ ಆಗೈತಿ. ಆಮೇಲೆ ಅವ್ರದ್ದಾಗೈತಿ. ಮೂರು ಜನ ಇಲ್ಲ, 3 ಜನ ಒಂದೇ ತಾಟೊಳಗೆ ಹೊಂತಿದ್ವಿ. ಅದನ್ನು ವಿಡಿಯೋ ಹಾಕ್ತೀವಿ ನೋಡ್ರಿ. ಮುಂದು ಎಜುಕೇಶನ್ ಕಂಪ್ಲೀಟ್ ಮಾಡಿ ಅವ್ನ್ದು ಏನು ಡ್ರೀಮ್ ಇತ್ತಂದ್ರೆ ಅವನಿಗೆ ಲಾಯರ್ ಆಗ್ಬೇಕು ಅನ್ನೋದು ಭಾಳ ಇಷ್ಟ ಆಯ್ತು. ನಾನು ಯಾವಾಗ ಮುಂದೆ ಹೇಳಿದ್ದ ಸೆಕೆಂಡ್ PUC ಮುಗಿಸಿ ಡಿಗ್ರಿಗೆ ಬಂದಾಗ ಅದೊಂದು ಆಸೆ ಇತ್ತು ನನಗೆ, ಲಾಯರ್ ಆಗ್ಬೇಕು, ಲಾ ಓದ್ಬೇಕು, LLB ಮಾಡ್ಬೇಕು, ಏನೇನು ಆಸೆ ಇಟ್ಕೊಂಡಿದ್ದೆ. ನಮ್ಮ ಭಾಳ ಆಸೆ ಇಟ್ಕೊಂಡಿದ್ದ ನಾನು. ನಾರ ಕಲೀಲಿಲ್ಲ, ನಮ್ಮ ತಮ್ಮರು ಕಲಿಸ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದು ನಾನು. ಬಟ್ ಈಗೇನು ಕೆಟ್ಟದಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ. ಬಟ್ ಅದು ಒಂದು ನಮ್ಮದು ಆಸೆ ಇತ್ತು ನಾವು ಎಜುಕೇಷನ್ ಮಾಡುವಾಗ. ಎಲ್ಲರದು ಇದ್ದೇ ಇತ್ತು, ನನಗೂ ಇತ್ತು. ಇದ್ದಾಗ ಬರೀ ಜಗಳ ಮಾಡ್ರಿ, ನಾ ರೌಡಿ, ನಾ ಗುಂಡ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಆಮೇಲೆ ದೊಡ್ಡವ್ರು ಆದಂಗೆ ಏನರ ಒಂದು ಮಾಡ್ಬೇಕನ್ನೋ ಆಸೆ ಬರುತ್ತೆ. ನನಗೂ ಆಸೆ ಇತ್ತು. ಏನು ಆಸೆ ಇತ್ತು ನಿನಗೆ? ದೀಪಾಗ ಏನಾಗ್ಬೇಕನ್ನೋ ಆಸೆ? ಪೊಲೀಸ್. ನೋಡಿ ಗೊತ್ತಾಗ್ತಿತ್ತು, ಫಿಟ್ ಇದ್ಲು ಓಡಾಕ ಮಾಡಾಕ. ಪೊಲೀಸ್ ಆಗುವ ಆಸೆ ಇತ್ತು ದೀಪಾಗ. ಈಗಾದರೂ ಆಕಿ ಕಲಿಬೋದು, ಕಲಿತು ಆರಾಮಾಗಿ ಮಾಡ್ಕೋಬೋದು, ಫ್ರೀಯಾಗಿ ಆರಾಮಾಗಿ ನಾ ಕಲಿಸ್ತೀನಿ, ಆಕಿ ಕಲಿತಾಳ. ಏನೋ ಒಂದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡಿದ್ರೆ ಯಾಕಾಗಲ್ಲ, ಮಾಡ್ಬೋದು. ಆದ್ರೆ ಈಗೆಲ್ಲ ಪಾಪ ಆಗೈತೆ, ಎಲ್ಲ ಟೈಮ್ ಸಿಗಬೇಕಂತ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಎಲ್ಲ. ಇಂಟ್ರೆಸ್ಟ್ ಇದ್ದಾಗ ಕಲಿದು ಬೇರೆ, ಇಂಟ್ರೆಸ್ಟ್ ಇಲ್ಲ ಅಂದಾಗ ಒತ್ತಾಯಕ್ಕೆ ಕಲಿದು ಬೇರೆ ಆಗುತ್ತೆ. ಅದಕ್ಕೆ ಬೇಡ ಅಂತ ಬಿಟ್ಟಾಳ. ನಮಗೂ ಭಾಳ ಜನ ಹೇಳಿದ್ರು, ಊರಾಗಲಿ ಇಲ್ಲಿ ಬೆಂಗಳೂರಾಗಲಿ ಮದುವೆ ಮಾಡ್ಕೊಂಡು ಕಲಿಬೋದು, ಕಲೀರಿ, ಯಾಕೆ ಸುಮ್ಮನೆ ಕಲೀರಿ, ಇನ್ನ ಸಣ್ಣವ್ರದ್ದು ಈ ಕಲೀರಿ, ಏನು ಮಾಡ್ತೀರಿ, ಏನು ಕಲೀಲೇಬೇಕು, ನೌಕರಿ ಮಾಡಲೇಬೇಕಂತ. ಎಲ್ಲರೂ ನೌಕರಿನೇ ಮಾಡಿದ್ರೆ ಉಳಿದ ಕೆಲಸ ಮಾಡೋರು ಯಾರು, ಇನ್ನೊಬ್ರ ಕೈಯಾಗ ಹೋಗೋರು ಯಾರು, ಬಿಸ್ನೆಸ್ ಮಾಡೋರು ಯಾರು, ಹಿಂಗೆ ಇರ್ತಾವೆ. ಎಲ್ಲರೂ ಬರೀ ನೌಕರಿ ಕಲ್ತವ್ರಿಗೂ ಎಲ್ಲರಿಗೂ ನೌಕರಿ ಸಿಗುದೇ ಇಲ್ಲ, ಒಬ್ಬೊಬ್ರಿಗೆ ಅಂತಾರೆ. ಎಷ್ಟೋ ಜನ ಎಜುಕೇಷನ್ ನಮ್ಮ ಲೈಫಿಗೆ ಭಾಳ ಇಂಪಾರ್ಟೆಂಟ್. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 90% ಎಜುಕೇಷನ್ ಮನುಷ್ಯಾಗ ಬೇಕು. ಆದರೆ ನೌಕರಿ ತೊಗೊಳಕಂತಲ್ಲ, ಬದುಕಾಕ ಎಜುಕೇಷನ್ ಬೇಕು ಅಷ್ಟೇ. ಪ್ರಪೋಸ್ ಮಾಡು, ಏನೋ ಪ್ರಪೋಸ್ ಮಾಡು. ದೀಪಾ ನನಗೆ ಪ್ರಪೋಸ್ ಮಾಡ್ತಾಳ ಅಂತ ನೋಡ್ರಿ. ನಾನು ಶಟ್ಕೊಂಡು ಕುಂತಿರ್ತೀನಿ, ದೀಪಾ ನನಗೆ ರಮಿಸ್ತಾಳ. ಆಗ ನೀ ನನಗೆ ಪ್ರಪೋಸ್ ಮಾಡಬೇಕು. ನೀ ಮಾಡ್ತೀನಿ ಅಂದಿಲ್ಲ ಫಸ್ಟ್, ನೀ ಮಾಡು. ಲವ್ ಲೆಟ್ರ್ ಭಾಳ ಇಷ್ಟ ಆಗೈತೆ ಅಂತ ಕಮೆಂಟ್ ಹಾಕಿರಿ. ದೀಪಾನ್ ಲವ್ ಲೆಟ್ರ್ ಭಾಳ ಇಷ್ಟ ಆಯ್ತು. ನನಗೆ ಬರೆಯಕ್ಕೆ ಬರೋದಿಲ್ಲ, ಆದ್ರೂ ಬರ್ದೀನಿ. ಹೆಂಗೆ ಬರ್ತೀನಿ ನಾನು, ಆದರೆ ಮನಸ್ಸಿಲ್ಲೇ ಬರ್ತೀನಿ. ಈ ಗುಲಾಬಿ ಹೂವು ಯಾಕೆ ಕೆಂಪೈತೆ ಹೇಳು? ಗುಲಾಬಿ ಹೂವು ಯಾಕೆ ಕೆಂಪೈತೆ? ಕೆಂಪ ಹಂಗೆ ಕದ್ದಿ ಹಚ್ಬಾರ್ದು. ಪ್ರಪೋಸ್ ಮಾಡಾಕತ್ತೀನಿ ನಾನು ನಿನಗೆ, ಏನೋ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಏನೋ ವಿಷಯ ಹೇಳಾಕತ್ತೀನಿ. ಯಾಕೆ ಹಿಂಗೆ ಮಾಡಿದ್ರೆ ಗೊತ್ತಿಲ್ಲ ಹಿಂಗೆ ನೀನು ಅದ್ರೊಳಗೆ ಮುಳುಗ್ಬೇಕಾ? ಸ್ವಲ್ಪ ಓವರ್ ಆ್ಯಕ್ಟಿಂಗ್. ಬೆಂಗಳೂರು ಭಾಷೆ ಒಳಗೆ, ಬೆಂಗಳೂರು ಭಾಷೆ ಫಿಲ್ಮ್ ಸ್ಟೈಲ್. ಈ ಗುಲಾಬಿ ಹೂವು ಯಾಕೆ ಕೆಂಪು? ತಡಿ ಒನ್ ಮೋರ್ ಟೈಮ್. ಈ ಗುಲಾಬಿ ಹೂವು ಯಾಕೆ ಕೆಂಪಾಗಿದೆ ಗೊತ್ತಾ? ಗೊತ್ತಿಲ್ವಲ್ಲ. ನನಗೂ ಗೊತ್ತಿಲ್ಲ, ಆದರೂ ಒಂದು ವಿಷಯ ಗೊತ್ತು. ಇದು ಕೆಂಪಾಗಿದೆ ಅನ್ನೋದು ಅಲ್ಲ, ತಪ್ಪಿಸಿಟ್ಲು. ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರ್ತೀನಿ, ಯಾಕೆ ಈ ಹೂವು ಇಷ್ಟೊಂದು ಕೆಂಪಾಗಿರುತ್ತೆ. ಅದೇ ಥರ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರ್ತೀನಿ, ಯಾಕೆ ನಾನು ನಿನಗೆ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ. ಪ್ರತಿ ಕ್ಷಣ ನನ್ನ ಮನಸ್ಸು, ನನ್ನ ಎದೆ ಒಡ್ಕೊಳ್ಳುತ್ತೆ. ಏನಂತ, ನೀನು ಯಾಕೆ ನನಗೆ ಇಷ್ಟ ಆಗ್ಬಿಟ್ಟಿದೆಯಾ ಅಂತ. ಈ ಹೂವಿನ ಥರ ನೀನು, ಈ ಗುಲಾಬಿ ಹೂವಿನ ಸುತ್ತ ಮುಳ್ಳುಗಳಿರ್ತಾವಲ್ಲ, ಅದು ನೀನು ಪಡ್ಕೋಬೇಕಂದ್ರೆ, ನಾನು ಪಡ್ಕೋಬೇಕಂದ್ರೆ, ಗುಲಾಬಿ ಹೂವನ್ನು ನಾನು ಪಡ್ಕೋಬೇಕಂದ್ರೆ ಅದ್ರ ಸುತ್ತ ಇರೋ ಮುಳ್ಳಿನ ಜೊತೆ ನಾನು ಹೋರಾಡಬೇಕು. ನಾನು ನಿನಗೋಸ್ಕರ ಬರಬೇಕು, ಹೋರಾಡೋಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ಐ ಲವ್ ಯು. ನನ್ನ ಈ ಪವಿತ್ರವಾದ ಪ್ರೀತಿನ ಒಪ್ಕೊ, ನಿರಾಕರಿಸ್ಬೇಡ. ಐ ಹೇಟ್ ಯು, ಗೆಟ್ ಲಾಸ್ಟ್. ಯಾರವರು? ಯಾರಂದ್ರೆ ಇದು ನಮ್ಮ ಗುಬ್ಬಚ್ಚಿ. ಯಾರದು? ಏನಲ್ಲಿ ಸದ್ದು? ಈಗ ಎದ್ದೈತ್ರಿ ನಮ್ಮ ಗುಬ್ಬಚ್ಚಿಗೆ. ನೋಡ್ಬೇಡ್ರಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಈ ಸದ ಕ್ರೇಜಿ ಕಪಲ್ಸ್ ಸೇಯಿಂಗ್ ಎಷ್ಟು ಕ್ರೇಜಿ ಕಪಲ್ಸ್ ಮಾಡೋಕ್ಕೆ ನಾವೇ ಅವ್ರ ಕಡೆ ಹೊಂಟೀವಿ. ಮಸ್ತ್ ಚಾಲೆಂಜ್ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಆಟ ಆಡಿಸಿ ಬರ್ತೀವಿ. ಸಿಗೋಮ ನೆಕ್ಸ್ಟ್ ವ್ಲಾಗ್ ಒಳಗೆ. ನೆಕ್ಸ್ಟ್ ವ್ಲಾಗ್ ಏನು ಬರುತ್ತಂತ ನೋಡ್ತೀವಿ.